ಐತಿಹಾಸಿಕ ಮುಡುಕತೊರೆ ಜಾತ್ರಾ ಮಹೋತ್ಸವ ಹೆಗ್ಗವಾಡಿಪುರದ ಎಚ್ಎಂಸಿ ಕುಟುಂಬದಿಂದ ಅರವಟ್ಟಿಗೆ ಬೀದಿಗೆ ಮೂಲಸೌಕರ್ಯ ಕಲ್ಪಿಸಲು ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಒತ್ತಾಯ. ಮುಡುಕತೊರೆ ಐತಿಹಾಸಿಕ ಮುಡುಕತೊರೆ ಜಾತ್ರಾ ಮಹೋತ್ಸವವು ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಮುಡುಕತೊರೆಯ ಅರವಟ್ಟಿಗೆ ಬೀದಿಯಲ್ಲಿ ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರ ದೇಶವಳ್ಳಿ ಮಹೇಶ್ ಕುಮಾರ್, ರಾಜು ಶ್ರೀಕಂಠ ಶರ್ಮಾ ಕುಟುಂಬ ವರ್ಗದವರ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಅರವಟ್ಟಿಗೆ ನಡೆಯಿತು. ದಾಸೋಹದಲ್ಲಿ ಸಹಸ್ರಾರು ಜನರು ಭಾಗವಹಿಸಿ ಕಡ್ಲೆ, ಕಾಳು ಹುಳಿ, ಪಾಯಸ ಸವಿತರು. ಮುತ್ತೈದೆಯರಿಗೆ ಬಾಗಿನ ಅರ್ಪಣೆ. ಹೆಗ್ಗವಾಡಿಪುರ ದೇಶವಳ್ಳಿ ಮಹೇಶ್ ಕುಮಾರ್, ರಾಜು ಶ್ರೀಕಂಠ ಶರ್ಮಾ ಕುಟುಂಬ ವರ್ಗ ನೂರಾರು ಮುತ್ತೈದೆಯರಿಗೆ ಬಾಗಿನ ಅರ್ಪಿಸಿ ನಮಿಸಿದರು. ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಮಾತನಾಡಿ, ಮುಡುಕತೊರೆಯಲ್ಲಿ ವಿಶ್ವಮಾತೆ ಭ್ರಮರಾಂಬಿಕಾ ದೇವಿ ಸಮೇತ ವಿಶ್ವದಾತ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವು ಯಾತ್ರಾ ಸ್ಥಳವಾಗಿದ್ದು ಭಕ್ತರ ಇಷ್ಟಾರ್ಥ ಈಡೇರಿಸುವ ಆರಾಧ್ಯ ದೈವವಾಗಿರುವ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವಾಗಿದೆ. ಇಲ್ಲಿ ನಮ್ಮ ಪೂರ್ವಜರು 2 ಶತಮಾನಗಳಿಂದಲೂ ಇಲ್ಲಿ ಬಂದು ಅರವಟ್ಟಿಗೆ ಮಾಡಿಕೊಂಡು ಬಂದಿದ್ದಾರೆ. ತಾವು ಹೊಲದಲ್ಲಿ ಬೆಳೆದ ಪದಾರ್ಥಗಳನ್ನು ಶೇಖರಣೆ ಮಾಡಿ ತಂದು ದಾಸೋಹ ಮಾಡಿ ಜನರಿಗೆ ಬಡಿಸುವುದು ಮಾಡಿಕೊಂಡು ಬಂದಿದ್ದು ಆ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದರು. ಸರ್ಕಾರ ಅರವಟ್ಟಿಗೆ ಬೀದಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶೈಲಜಾ ಶ್ರೀಕಂಠ ಶರ್ಮಾ, ರಾಜೇಶ್ವರಿ ಋಷಭೇಂದ್ರ ಸ್ವಾಮಿ, ನಾಗರತ್ನಮ್ಮ, ಬಾಲಮಣಿ, ಲೀಲಾವತಿ ಶ್ರೀಕಂಠ ಸ್ವಾಮಿ, ಎಚ್ಸಿ ಸುಧಾ, ಮಂಜುಳಾ ಶ್ರೀಧರ್, ಜ್ಞಾನಾಂಬ, ಉಷಾ ಮಹೇಶ್ವರಿ, ಉಮಾ ಸತೀಶ್, ರಮ್ಯಾ ಶ್ರೀಕಾಂತ್, ಮೌನಶ್ರೀ, ಅಜಯ್, ಎಚ್ಎಂ, ಓಂಕಾರ್, ಎಸ್ ಭಾಗ್ಯ, ಎಸ್ ಶೀಲಾ ಕುಟುಂಬ ವರ್ಗದವರು ಇತರರು ಇದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಏನು ಮೈಸೂರು ಡಿಸ್ಟಿಕ್ಕು ತಲಕಾಡು ಹೋಬಳಿ ಮುಡುಕತೊರೆ ಗ್ರಾಮದಲ್ಲಿ ಇವತ್ತು ಭ್ರಮರಾಂಬಿಕಾ ದೇವಿ ವಿಶ್ವಮಾತೆ ಮಲ್ಲಿಕಾರ್ಜುನ ಸ್ವಾಮಿ ವಿಶ್ವದಾತ ಇಲ್ಲಿ ಇರುವುದು ಗಿರಿ ವನ ಬೆಟ್ಟ ಅದರಿಂದ ಕೂಡಿದಂಥ ಒಂದು ಸ್ಥಳ. ಇದು ಬಹಳ ಯಾತ್ರಾ ಸ್ಥಳ. ಜೊತೆಗೆ ಇದು ಕೇಳಿದ ಅವರು ಏನು ಕೇಳಿದ್ರು ಕೊಡುವಂಥ ಒಂದು ಸ್ಥಳ. ಆದ್ದರಿಂದ ಗಿರಿ ವನ ನದಿ ಪೂರ್ಣ ಸೇರಿದಂಥ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಇಲ್ಲಿ ನಾವು ಸುಮಾರು 2 ಶತಮಾನಗಳಿಂದಲೂ ನಮ್ಮ ತಂದೆ ತಾಯಿ, ನಮ್ಮ ತಾತ, ನಮ್ಮ ಮುತ್ತಾತ ಇವರೆಲ್ಲ ಬಂದು ಇಲ್ಲಿ ಕರು ಮಾಡೋದು. ರೈತ ತಾನು ಬೆಳೆದದನ್ನ ಶೇಖರಣೆ ಮಾಡ್ಕೊಂಡು ಮುಂಗಾರು ಹಿಂಗಾರು ಎಲ್ಲ ಇದನ್ನು ಬೆಳೀತಾವಲ್ಲ, ಬೆಳೆದದನ್ನೆಲ್ಲ ಇಟ್ಕೊಂಡು ಶೇಖರಣೆ ಮಾಡ್ಕೊಂಡು ತಗೊಂಬಂದು ತಂದು ಇಲ್ಲಿ ಕೊಡೋಂಥ ಪರಿಸ್ಥಿತಿ. ಇಲ್ಲಿ ಬಂದು ಎಲ್ಲರಿಗೂ ದಾಸೋಹ ಮಾಡೋದು. ಸುಮಾರು 2 ಶತಮಾನಗಳಿಂದ ದಾಸೋಹ ಮಾಡ್ತಾ ಇದ್ದೀವಿ. ಇದು ಬಹಳ ಒಂದು ಒಳ್ಳೆಯ ಸ್ಥಳ. ಅದಲ್ಲದೆ ಇಲ್ಲಿ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಬೆಟ್ಟಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ತೀವಿ. ಮತ್ತು ಹೆಗ್ಗವಾಡಿಪುರ ದೇಶವಳ್ಳಿಯಿಂದ ನಾವು ಬಂದು ಪ್ರತಿ ಎಲ್ಲ ಈ ಥರ ಅನ್ನದಾಸೋಹಗಳನ್ನು ನಾವು ಮಾಡ್ತೀವಿ. ಪ್ರತಿಯೊಬ್ಬರು ರೈತ ಬೆಳೆದನ್ನೆಲ್ಲ ತಂದು ನಾವು ಏನದ ಮೊದಲು ಎತ್ತು ಮಾಡಿಬಿಟ್ಟು ಇಲ್ಲಿ ಸಲ್ಲಿಸ್ತೀವಿ. ಮತ್ತು ಇದು ಒಂದು ಬಹಳ ಪುಣ್ಯ ಭೂಮಿ. ಆದ್ದರಿಂದ ಹೆಚ್ಚು ಭಕ್ತರು ಇಲ್ಲಿ ಬಂದು ಮಾಡಬೇಕು. ಇಲ್ಲಿ ಗಿರಿಜಾ ಕಲ್ಯಾಣ ನಡೀತದೆ ಮತ್ತು ತೇರು ಆಗ್ತದೆ ಮತ್ತು ತೆಪ್ಪೋತ್ಸವ. ಈಗ ತೆಪ್ಪೋತ್ಸವ ಬೆಳಗಿನ ಜಾವ ತೆಪ್ಪೋತ್ಸವ ಆಗಿದೆ. ಇವತ್ತು ಕೂಡ ತೆಪ್ಪೋತ್ಸವ ಆಗ್ತದೆ. ಆದ್ದರಿಂದ ಇಲ್ಲಿ ಲಕ್ಷ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅನ್ನದಾಸೋಹ ಎಲ್ಲರೂ ಮಾಡ್ತಾರೆ. ಹೆಗ್ಗವಾಡಿಪುರ ಅರವಟ್ಟಿಗೆ ಬೀದಿ ಅಂತ ಇದಕ್ಕೆ ಹೆಸರು. ಅರವಟ್ಟಿಗೆ ಬೀದಿ ಎಲ್ಲ ಇವರು ಕೂಡ ಬಂದು ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಇಲ್ಲಿ ಅವರು ಎಲ್ಲ ರೈತರೇ. ನಾವು ಬೆಳೆದ ಬಂದು ದಾಸೋಹ ಮಾಡಿಕೊಂಡು ವ್ಯವಸ್ಥೆ ಮಾಡೋ ಪದ್ಧತಿ. ಆದ್ದರಿಂದ ಎಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ದೇವರ ಇದಕ್ಕೆ ಪ್ರಸಾದ ವಿನಿಯೋಗ ಮಾಡಿಕೊಂಡು ಹೋದರೆ ಬಹಳ ಒಳ್ಳೆಯದಾಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಹೆಗ್ಗವಾಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಪಾರಂಪರಿಕ ವೈದ್ಯರು, ವಿಶ್ವ ರೈತ ಸಂಘಟನಾ ಸದಸ್ಯ.